100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದಾಗ ಡೇ ಫಸ್ಟಲ್ಲಿ ನನ್ನ ತೂಕ ಇದ್ದಿದ್ದು 81.55. 34 ದಿನ ಪ್ರಾಪರಾಗಿ ಡಯಟ್ ಫಾಲೋ ಮಾಡಿದ ಮೇಲೆ ನನ್ನ ತೂಕ 75 kgಗೆ ಬಂದಿದೆ. ಅಂದರೆ 6 kg ವೆಯ್ಟ್ ಲಾಸ್ ಆಗಿದೆ. ನನ್ನ ಒಂದು ಸಿಂಪಲ್ ಡಯಟ್ ರುಟೀನನ್ನು ಫಾಲೋ ಮಾಡಿ ನಾನು ವೆಯ್ಟ್ ಲಾಸನ್ನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 46 ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಡಿಟಾಕ್ಸ್ ಡ್ರಿಂಕನ್ನು ಕುಡಿತಾ ಇದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಇದನ್ನು ಮಾಡೋದು ಹೇಗಂತ ಸಾಕಷ್ಟು ಜನ ಕೇಳ್ತೀರಾ. ಸೊ ಆಲ್ರೆಡಿ ನನ್ನ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚೆಕ್ಔಟ್ ಮಾಡಿ, ಹಳೆ ವೀಡಿಯೋಗಳು ಎಷ್ಟೊಂದಿದ್ದಾವೆ ಚೆಕ್ಔಟ್ ಮಾಡಿ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೂ ನಿಮಗೆ ವೀಡಿಯೋ ಬೇಕಂದರೆ ಮತ್ತೆ ಶೇರ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇವಾಗೆಲ್ಲ ಎಕ್ಸಾಮ್ ಟೈಮ್ ನನಗೆ ಸ್ಕೂಲಲ್ಲಿ, ಹಾಗಾಗಿ ನನಗೆ ಜಾಸ್ತಿ ಯೂಟ್ಯೂಬ್ ವೀಡಿಯೋಗೆ ಫೋಕಸ್ ಮಾಡಲಿಕ್ಕೆ ಆಗ್ತಿಲ್ಲ. ಬಟ್ ಇಷ್ಟನ್ನೇ ಮಾಡಿ ಹಾಕೋಷ್ಟರಲ್ಲಿ ನನಗೆ ಸಾಕಾಗ್ತಾ ಇದೆ. ಬಟ್ ಆದರೂ ನನ್ನ ಒಂದು ರುಟೀನನ್ನು ಬಿಡಬಾರ್ದು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಎಷ್ಟೇ ಕಷ್ಟ ಆದರೂ ಕೂಡ ವೀಡಿಯೋ 1 ಗಂಟೆ ಆದರೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ ಮಲಗ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುವಂಥ ವೆಯ್ಟ್ ಲಾಸ್ ರೆಸಿಪೀಸ್ ಎಲ್ಲನೂ ಶೇರ್ ಮಾಡ್ತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ನಾನು ತೊಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು, 200 ಗ್ರಾಮ್ ಒಳಗಡೆ ರೈಸ್ ಇರಬೇಕು. ಅದು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಕರ್ಡ್ ತೊಗೊಂಡಿದ್ದೀನಿ, ಕರ್ಡಲ್ಲಿ ಫೈಬರ್ ಇರುತ್ತೆ. ಆ್ಯಂಡ್ ಗೋವಾ ತೊಗೊಂಡಿದ್ದೀನಿ, ಅದು ಕೂಡ ಫೈಬರ್ ಸೋರ್ಸ್ ಆಗಿರುತ್ತೆ. ಆ್ಯಂಡ್ ಪಲ್ಯ ತೊಗೊಂಡಿದ್ದೀನಿ, ಹೆಸರು ಕಾಳೆಲ್ಲ ಹಾಕಿ ವಿತ್ ಪ್ರೋಟೀನು ಇರುತ್ತೆ. ಹಾಗಾಗಿ ಈ ಥರ ನಾನೊಂದು ಬ್ರೇಕ್ಫಾಸ್ಟ್ ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನಿರುತ್ತೋ ಅದೇ ಬ್ರೇಕ್ಫಾಸ್ಟು. ಜೊತೆಗೆ ನೀವು ಫೈಬರ್, ಪ್ರೋಟೀನ್, ನ್ಯೂಟ್ರಿಷನ್ಸ್ಗೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಕಾರ್ಬ್ಸ್ನ ಕಮ್ಮಿ ತೊಗೊಳ್ಳಿ, ಪ್ರೋಟೀನ್ ಸೋರ್ಸು ಮತ್ತು ಫೈಬರ್ ಸೋರ್ಸು ಇದೆಲ್ಲ ಚೆನ್ನಾಗಿ ತೊಗೊಳ್ಬೇಕು. ಅಂದರೆ ಸೌತೆಕಾಯಿ, ತರಕಾರಿ, ಸೊಪ್ಪು. 1/4 ಭಾಗ ಮಾತ್ರ ಫುಡ್ ಇರಬೇಕು. ಇನ್ನು 3/4 ಭಾಗ ನಿಮ್ಮ ಪ್ಲೇಟರಲ್ಲಿ ಯಾವಾಗಲೂ ಪ್ರೋಟೀನ್ ಸೋರ್ಸು ತುಂಬಿರಬೇಕು. ಆ ಥರ ತೊಗೊಂಡಾಗ ಮಾತ್ರ ನೀವು ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ತಿನ್ನೋ ವಿಧಾನ ಕೂಡ ಬಹಳ ಇಂಪಾರ್ಟೆಂಟು. ನಾವೇನು ಮಾಡ್ತೀವಿ, ಏನೋ ಕೆಲಸದ ಒತ್ತಡ ಇರುತ್ತೆ, ಬೇಗ ಅರ್ಜೆಂಟಲ್ಲಿ ಎಲ್ಲೋ ಹೋಗಬೇಕಿರುತ್ತೆ, ಕೆಲಸಕ್ಕೆ ಹೋಗ್ಬೇಕಿರುತ್ತೆ, ಫಾಸ್ಟಾಗಿ ನಾವು ಊಟನ ತಿನ್ನೋದು ಅಥವಾ ಬ್ರೇಕ್ಫಾಸ್ಟನ್ನು ತಿನ್ನೋದು ಮಾಡ್ತೀವಿ. ಹಾಗೆ ಮಾಡಬಾರ್ದು. ಫಸ್ಟು ಪ್ರೋಟೀನಿಂದ ನಮ್ಮ ಫುಡ್ನ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಫೈಬರ್ ತಿನ್ನಬೇಕು. ಫೈಬರ್ ಆದಮೇಲೆ ನಾವು ಕಾರ್ಬ್ಸ್ನ ಅದು ಚೆನ್ನಾಗಿ ಅಗದು ಜಗದು ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ಫುಲ್ ಹೊಟ್ಟೆ ಫಿಲ್ಲಿಂಗ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಜಾಸ್ತಿ ಕ್ರೇವಿಂಗ್ಸು ನಿಮ್ಗೆ ಆಗೋದಿಲ್ಲ. ಸೊ ಈ ರೀತಿ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳಿ. ನಿಮ್ಮ ಕನ್ವಿನಿಯೆಂಟ್ ನೋಡ್ಕೊಳ್ಳಿ. ಇಂಥದ್ದೇ ನಾವು ಹೈಫೈಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಏನೂ ರೂಲ್ ಇಲ್ಲ. ಸೊ ನಿಮ್ಗೇನು ಕನ್ವಿನಿಯೆಂಟ್ ಇರುತ್ತೋ, ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ಅದರಲ್ಲೇ ನೀವು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು. ನಾನು ಹೇಳಿರೋ ಒಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೋಬೇಕು. ಕಾರ್ಬ್ಸ್ 1/4% ಇದ್ದರೆ ಇನ್ನು 3/4% ಫೈಬರ್, ಪ್ರೋಟೀನಿಂದ ನಿಮ್ಮ ಒಂದು ಪ್ಲೇಟ್ ತುಂಬಿರಬೇಕು. ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ರೈಸ್ ತಿಂದಿರೋದ್ರಿಂದ ನಾನು ಮಧ್ಯಾಹ್ನದ ಊಟಕ್ಕೆ ರಾಗಿ ಮಾಲ್ಟನ್ನು ತಗೊಳ್ತಾ ಇದ್ದೀನಿ. ಈ ಮಾಲ್ಟ್ ಪೌಡರನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ತುಂಬ ಜನ ತೊಗೊಂಡಿದ್ದಾರೆ, ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ನನಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಒಂದು ಸಲ ಚೆಕ್ಔಟ್ ಮಾಡಿ. ಇಲ್ಲ ವಿಡಿಯೋ ಲೆಫ್ಟ್ ಸೈಡಲ್ಲಿ ಪ್ರಾಡಕ್ಟ್ ವ್ಯೂ ಅಂತ ತೋರಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೂ ಸಿಗುತ್ತೆ. ಆ್ಯಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ವೆಯ್ಟ್ ಲಾಸ್ ಗ್ರೀನ್ ಟೀ. ಇದನ್ನು 10-12 ಸಾವಿರ ಜನ ಪರ್ಚೇಸ್ ಮಾಡಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತಾ ಇದ್ದಾರೆ. ನಾನು 6 kg ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಇದು ಒಂದು ಮೇನ್ ಕಾರಣ ಅಂತ ಹೇಳ್ಬೋದು. ಅಷ್ಟು ಒಂದು ಒಳ್ಳೆ ಪ್ರಾಡಕ್ಟನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದನ್ನಂತೂ ಮಿಸ್ ಔಟ್ ಮಾಡಿಕೊಳ್ಳೇಬೇಡಿ. 100% ಇದನ್ನು ಬೈ ಮಾಡಿ. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಇರುತ್ತೆ. ಆ್ಯಂಡ್ ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರ್ತಾ ಇರುತ್ತೆ. ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದರೂ ನಿಮಗೆ ಓಪನ್ ಆಗುತ್ತೆ. ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಎಲ್ಲ ನನ್ನ ವೆಯ್ಟ್ ಲಾಸಿಗೆ ನಾನು ಏನು ಯೂಸ್ ಮಾಡ್ತಿದ್ದೀನೋ ಎಲ್ಲ ಥರದ ಥಿಂಗ್ಸ್ ಅಥವಾ ವಸ್ತುಗಳ ಪ್ರಾಡಕ್ಟ್ ಲಿಂಕನ್ನು ನಾನು ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ಇದನ್ನು ಯಾವಾಗ ಕುಡಿಬೇಕು ಅಂತ ಮತ್ತೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಮತ್ತು ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ. 7 days 7 ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಟೈಟಲ್ ಇರೋದು. ಸೊ ಅದನ್ನು ಹೋಗಿ ಚೆಕ್ಔಟ್ ಮಾಡಿ. ಅದರಲ್ಲಿ ಗ್ರೀನ್ ಟೀ ಮಾಡೋದು ಕೂಡ ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸಿದ್ದೀನಿ. ಆದಷ್ಟು ಬೇಗ ಸಪ್ರೇಟಾಗಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಏನಿಲ್ಲ, ಜಸ್ಟ್ ಸಿಂಪಲ್ಲಾಗಿ 1 ಲೋಟ ಅಷ್ಟು ನೀರು ಇಟ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ವೆಯ್ಟ್ ಲಾಸ್ ಹರ್ಬ್ಸ್ನ ಹಾಕ್ಕೊಳ್ಳಿ. ಬೇಕಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸಿ ಸೋದಿಸ್ಕೊಂಡು ಅದಾದಮೇಲೆ ಬೇಕಂದರೆ ಇದಕ್ಕೆ ಅರ್ಧ ನಿಂಬೆಹಣ್ಣು, ಇನ್ನೂ ಎಫೆಕ್ಟಿವ್ ಆಗಿರುತ್ತೆ, ಬೇಗ ರಿಸಲ್ಟ್ ಬರುತ್ತೆ. ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಸೊ ನೀವು ಇದನ್ನು ಸ್ವಲ್ಪ ಬಿಸಿ ಇರೋವಾಗಲೇ ಕುಡಿದ್ರೆ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ. ಬರೀ ಇದೊಂದು ಗ್ರೀನ್ ಟೀ ಕುಡಿದ್ರೆ ಸಾಕು ವೆಯ್ಟ್ ಲಾಸ್
ಆಗ್ತೀವ ಅಂತ ಸಾಕಷ್ಟು ಚೆನ್ನಾಗಿ ಕೇಳ್ತಿರ್ತೀರ. ಅಥವಾ ಬೆಳಗಿನ ಡಿಟಾಕ್ಸ್ ಕುಡಿದ್ರೆ ಸಾಕು ವೆಯ್ಟ್ ಲಾಸ್ ಆಗುತ್ತಾ 100% ಆಗುತ್ತಾ ಅಂತ ಕೇಳ್ತಿರ್ತೀರ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಗ್ರೀನ್ ಟೀಗಳಾಗಿರ್ಬೋದು, ಜಸ್ಟ್ ನಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ವೆಯ್ಟ್ ಲಾಸ್ ಅದರಿಂದ ಮಾತ್ರ ಆಗುತ್ತೆ ಅಂತ ಅಲ್ಲ. ಡಯಟು ಎಲ್ಲವೂ ಮ್ಯಾಟರ್ ಆಗುತ್ತೆ. ಜೊತೆಗೆ ನಮ್ಮ ಬಾಡಿ ಡಿಟಾಕ್ಸ್ಡ್ ಆದಾಗಲೇ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಫುಡ್ ಕ್ರೇವಿಂಗ್ನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ನೀವು ಅದನ್ನು ಫಾಲೋ ಮಾಡಬೇಕು. ಅದಾದಮೇಲೆ ನಾನು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಮಿಸ್ ಮಾಡದೆ ಅರ್ಧ ಅವರ್ ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡ್ಕೊಳ್ಬೇಕು. ನನಗೆ ವಾಕಿಂಗ್ ಅಷ್ಟು ಕನ್ವಿನಿಯೆಂಟ್ ಆಗಲ್ಲ, ಹಾಗಾಗಿ ಎಕ್ಸಸೈಸ್ ಮಾಡ್ಕೊಳ್ತೀನಿ. ಜೊತೆಗೆ 1 ಅವರ್ ಅಂತೂ ಮಿನಿಮಮ್ ನಾನು ಗ್ಯಾಪ್ ಕೊಡ್ದಂಗೆ ಫುಲ್ ಬಾಡಿ ಸ್ವೆಟ್ ಆಗೋ ರೀತಿಯಲ್ಲಿ ಶಟಲ್ ಕಾಕ್ ಆಡ್ತೀನಿ. ಅದರಿಂದ ಬೇಗ ನನಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾಯಿದೆ. ಇದು ಹಾರಿಜೆಂಟಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ, ಡಿಲೀಟ್ ಆಗಿಬಿಟ್ಟಿದ್ದೆ ಮಿಸ್ ಆಗಿ. ಸೊ ಹಾಗಾಗಿ ವರ್ಟಿಕಲಲ್ಲಿ ಶಾರ್ಟ್ಸ್ ಮಾಡ್ಕೊಂಡಿರುವಂಥ ಎಕ್ಸಸೈಸ್ ವಿಡಿಯೋನೇ ಹಾಕ್ತಾಯಿದ್ದೀನಿ. ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಥರದ ಸಿಂಪಲ್ ಎಕ್ಸಸೈಸ್ಗಳನ್ನೇ ನಾನು ಮಾಡ್ಕೊಳ್ಳೋದು. ನನಗೇನು ಹೆವಿ ಎಕ್ಸಸೈಸ್ ಬರಲ್ಲ, ನಾನೇನು ಡಯಟಿಷಿಯನ್ನೂ ಅಲ್ಲ. ಸೊ ನನಗೆ ಗೊತ್ತಿರೋವಂಥದ್ದನ್ನೇ ನಾನು ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಒಂದು ಚಿಕ್ಕ ಚಪಾತಿ, ಸ್ವಲ್ಪ ರೈಸು, ಸಾಂಬಾರು, ಹೆಸರುಕಾಳು ಸಾಂಬಾರು, ಪಲ್ಯ, ಒಂದು ಬಾಳೆಹಣ್ಣನ್ನು ತೊಗೊಂಡು ಊಟನ ಮುಗಿಸ್ಕೊತಾ ಇದ್ದೀನಿ. ಈ ಥರ ಪ್ಲೇಟರ್ ಇದ್ದಾಗ ನಾನು ಸ್ವಲ್ಪ ಬೇಗ ಊಟ ಮುಗಿಸ್ಕೊತೀನಿ. ಲಿಕ್ವಿಡ್ ಟೈಪ್ಸು ಅಥವಾ ಫ್ರೂಟ್ ಸಲಾಡ್ ಆ ಥರ ಏನಾರು ಇದ್ದಾಗ, ಲೈಟ್ ಫುಡ್ ಇದ್ದಾಗ ಸ್ವಲ್ಪ 8 ಗಂಟೆ ಹಂಗೆ ಊಟ ಮುಗಿಸ್ಕೊತೀನಿ. ಇಲ್ಲಾಂದರೆ 7 ಗಂಟೆ ಹಂಗೆ ಊಟ ಮುಗಿಸ್ಕೊಂಡು ಬೇಗ ಡೈಜೆಸ್ಟ್ ಆಗುತ್ತೆ. ಬೆಡ್ಗೆ ಹೋಗೋಕ್ಕೂ ಮೊದಲು ಈ ಥರ ಬೇಗ ಊಟ ಮುಗಿಸ್ಕೋಬೇಕು. ಈ ರೀತಿ ಒಂದು ನನ್ನ 46ನೇ ದಿನ ಹೋಯಿತು. ಸೊ ಲಾಸ್ಟಲ್ಲಿ ಸ್ವಲ್ಪ ಬಾಡಿ ಹೀಟ್ ಆಗಿದ್ದಕ್ಕೆ ಡಿಟಾಕ್ಸ್ ತೊಗೊಳ್ತಾ ಇಲ್ಲ, ಜಸ್ಟ್ ಬಿಸಿನೀರನ್ನು ಕುಡಿದ್ಬಿಟ್ಟು ನಾನು ಡೇನೇ ಎಂಡ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಾನು ಹಾಕ್ತೀನಿ. ಇನ್ನೂ ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳನ್ನು ಹಾಕ್ತೀನಿ. ನನಗೂ ತುಂಬ ಬೇಜಾರಾಗುತ್ತೆ. ವಿತ್ ರೆಸಿಪಿಗಳು ಶೇರ್ ಮಾಡೋಣ, ಎಷ್ಟೊಂದು ಕಾಂಟೆಂಟ್ಗಳನ್ನು ಯೂಸ್ಫುಲ್ ಆಗುವಂಥದ್ದನ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಕನ್ವಿನಿಯೆಂಟ್ ಆಗ್ತಿಲ್ಲ. ಸೊ ಆದಷ್ಟು ಬೇಗ ನನ್ನ ಟೈಮನ್ನು ಮಾಡಿಕೊಂಡು ನಾನು ಖಂಡಿತ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. 30 ದಿನಕ್ಕಾಗುವಷ್ಟು 30 ವೆಯ್ಟ್ ಲಾಸ್ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.